ಚಿಲ್ಡ್ರನ್, ಇವತ್ತು ನಾವು ನರಿ ಮತ್ತು ದ್ರಾಕ್ಷಿಯ ಒಂದು ಕಥೆಯ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ನಿಮಗೆಲ್ಲ ನರಿ ಮತ್ತು ದ್ರಾಕ್ಷಿಯ ಬಗ್ಗೆ ಗೊತ್ತಿರ್ತಲ್ವ ಕತೆ, ನಿಮ್ಮ ಅಜ್ಜಿಯವರು ಯಾರಾದರೂ ಹೇಳಿರ್ತಾರಲ್ವಾ, ಅದೇ ರೀತಿ ನಾವು ಈ ತರಗತಿಯಲ್ಲಿ ಅದೇನಿರ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ ಕಥೆಯ ಬಗ್ಗೆ. ಒಂದು ಕಾಡಿನಲ್ಲಿ ಒಂದು ನರಿ ವಾಸ ಮಾಡುತ್ತಿತ್ತು. ಆ ನರಿಗೆ ಹಸಿವಾಗಿತ್ತು. ಆಗ ನರಿ ಆಹಾರ ಹುಡುಕಿಕೊಂಡು ಹೊರಟಿತ್ತು. ದ್ರಾಕ್ಷಿ ಹಣ್ಣಿನ ತೋಟವನ್ನು ನೋಡಿತು. ದ್ರಾಕ್ಷಿ ಗಿಡದಲ್ಲಿ ಬಹಳ ಹಣ್ಣುಗಳನ್ನು ಇರುವುದನ್ನು ಕಂಡಿತ್ತು. ನೋಡುತ್ತೆ ನರಿ ದ್ರಾಕ್ಷಿ ಗಿಡದಲ್ಲಿ ಬಹಳ ದ್ರಾಕ್ಷಿಗಳಿರುವುದನ್ನು ಏನು ಮಾಡ್ತದೆ, ಅದು ಕಂಡಿತ್ತು. ಆಗ ಆ ನರಿ ದ್ರಾಕ್ಷಿ ತಿನ್ನಲು ಪ್ರಯತ್ನಿಸಿತು. ಅದು ತುಂಬ ಮೇಲೆ ಇರುವುದರಿಂದ ನರಿಗೆ ದ್ರಾಕ್ಷಿ ಸಿಗಲಿಲ್ಲ. ಅದು ಮತ್ತೆ ಪ್ರಯತ್ನಿಸಿತು. ಅದೇ ಮಾಡುತ್ತೆ, ಮತ್ತೆ ಪ್ರಯತ್ನಿಸಿತು. ನರಿ ಆಯಾಸವಾಯಿತು. ಕೊನೆಗೆ ನರಿ ನಿರಾಶೆಯಿಂದ ವಾಪಸ್ ಆಯಿತು. ಮಕ್ಕಳೇ, ನಿಮಗೆ ನರಿ ಮತ್ತು ದ್ರಾಕ್ಷಿಯ ಒಂದು ಕತೆ ಇಷ್ಟವಾದಲ್ಲಿ ಪ್ಲೀಸ್ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.